ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕೆಂದರೆ ತಮಿಳು ನೋಡಿಬಿಟ್ಟು ಗೊತ್ತಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಸಮಸ್ಯೆ ನೋಡಿ. ಯಾಕೆಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಹೇಗೆ ನನ್ನ ಹೇರ್ ಫಾಲ್ನ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಖಂಡಿತ ಮರಿಬೇಡಿ. ಯಾಕೆಂದರೆ ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಎಲ್ಲ ಹೆಣ್ಮಕ್ಳ ಪ್ರಾಬ್ಲಮ್ ಇದು, ತುಂಬಾ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ನಾನು ತುಂಬಾ ಹೇರ್ ಫಾಲ್ ಆಗ್ತಿತ್ತು, ನಾನು ತುಂಬಾ ಟೆನ್ಷನ್ ಆಗ್ತಿತ್ತು. ಯಾಕೆ ಅಂತಂದರೆ ಹೇರ್ ಫಾಲ್ ಆಗ್ತಿದೆ ಏನು ಮಾಡಬೇಕು, ಹೇರ್ ಫಾಲ್ ಆಗ್ತಿದೆ ಏನು ಮಾಡಬೇಕು ಅಂತ ನಮ್ಮ ಮನೇಲಿ ಅಂತಿದ್ರು ಹಾಸ್ಪಿಟಲ್ಗೆ ಹೋಗೋಣ ಅಂತ. ಆದರೆ ನಾನು ಹೋಗಲಿಲ್ಲ. ಮನೇಲೇ ಹೇರ್ ಫಾಲಿಗೆ ಒಂದು ಒಳ್ಳೆ ಮನೆ ಮದ್ದನ್ನ ತಯಾರು ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗಪ್ಪ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನಿಲ್ಲ, ಈ ವಸ್ತುಗಳು ನಾವೇನು ಹೊರಗಿಂದ ತರೋದು ಇಲ್ಲ, ಮನೇಲೇ ಸಿಗುವಂಥದ್ದು ಅಲ್ವಾ, ದಿನನಿತ್ಯ ಬಳಸುವಂಥದ್ದು, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಗೆ ಮತ್ತು ಏನೇನು ಬೇಕು ಮತ್ತು ಏನೆಲ್ಲ ಬೇಕು ನಾವು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಮತ್ತು ಹೇಗೆ ಯೂಸ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಇದು ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ತೋರಿಸ್ತೀನಿ ರೀ. ಯಾಕೆ ನೋಡಿ, ಇದರಲ್ಲಿ ಇಷ್ಟಿತ್ತು. ಇಷ್ಟು ನಾನು ಫುಲ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ನನಗೆ ಯಾವಾಗ ಬೇಕು ಆವಾಗ ನಾನು ಯೂಸ್ ಮಾಡ್ಕೋಬೋದಂತ ಇಟ್ಕೊಂಡಿದ್ದೆ. ಇದು ಏನೇನೆಲ್ಲ ಇತ್ತು ಇದರಲ್ಲಿ, ಏನೆಲ್ಲ ವಸ್ತು, ಏನೆಲ್ಲ ಪದಾರ್ಥ ಇತ್ತು ಇದರಲ್ಲಿ ಅಂತ ಈ ವಿಡಿಯೋನ ನಾನು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ಹೆಣ್ಮಕ್ಳು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಯೂಸ್ಫುಲ್ ಎಲ್ಲ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹೆಣ್ಮಕ್ಳು ಸಮಸ್ಯೆನೇ ಹೇರ್ ಫಾಲ್ ಅಲ್ವಾ. ಹೇರ್ ಫಾಲು, ಭಂಗಿನ ಸಮಸ್ಯೆ, ಕಣ್ಣು ಸುತ್ತ ಕಪ್ಪಾಗೋದು ಮತ್ತು ಮೂಗಿನ ಮೇಲೆ ಚಿಬ್ಬಾಗೋದು ಹೆಣ್ಮಕ್ಳಿಗೆ ಕಾಮನ್ ಬರ್ತಾ ಇದೆ ಇವಾಗ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೇರ್ ಫಾಲ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ಹೇಗೆ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನೆಲ್ಲ ಇದರಲ್ಲಿ ಮಿಕ್ಸ್ ಇದೆ ಅಂತಂದರೆ ಡೈಲಿ ನಾವು ಮನೇಲಿ ಬಳಸ್ತಾ ಇರ್ತೀವಿ. ಎಲ್ಲ ಸಾಂಬಾರಿಗೆ, ಪಲ್ಯಕ್ಕೆಲ್ಲ ಬಳಸ್ತಾ ಇರ್ತೀವಿ. ಏನಪ್ಪ ಅಂತ ಯೋಚನೆ ಮಾಡಬೇಡಿ. ಕರಿಬೇವು, ಓಕೆನಾ? ಕರಿಬೇವು ಮತ್ತು ಮೆಂತ್ಯಕಾಳು, ಮತ್ತು ನೀವು ಎಲ್ಲ ಡೈಲಿ ಪೂಜೆ ಮಾಡ್ತೀರಲ್ವ ನೀವೆಲ್ಲ, ದಾಸವಾಳ ಹೂವು ಮತ್ತು ಮೆಂತ್ಯ ಬೀಜ ಮತ್ತು ಕರಿಬೇವು. ನಿಮಗೆ ನಮ್ಮ ಮನೇಲಿ ಏನಾದ್ರು ಇದ್ದರೆ ನಿಮಗೆ ಇದರಲ್ಲಿ ಬೆರೆಸಿ ಹಾಕೋಬೇಕಂದ್ರೂ ಪರವಾಗಿಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಅದೇನಂತಾರೆ, ಈರುಳ್ಳಿ ಕೂಡ ಒಣಗಿಸ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಅದು ಹಾಕ್ತಿಲ್ಲ. ಕರಿಬೇವು, ಮೆಂತ್ಯಕಾಳು ಮತ್ತೇನು ನನಗೆ ಮರ್ತೋಯ್ತು ನೋಡಿ. ನಿಮಗೆ ವಿಡಿಯೋ ಮಾಡಿ ತಿಳಿಸೋದ್ರಲ್ಲಿ ನನಗೆ ಮರ್ತೋಯ್ತು ನೋಡಿ. ದಾಸವಾಳ ಹೂವು ರೀ, ಅಷ್ಟೇ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು. ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಹೇಗೆ ಯೂಸ್ ಮಾಡೋದು ಮತ್ತು ಯಾವಾಗ ಯೂಸ್ ಮಾಡೋದು ಅಂತ ಕೂಡ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ನಮ್ಮದು ಒಂದೊಂದು ಟೈಮು ಊರ ಕಡೆಯಿಂದ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಪರವಾಗಿಲ್ಲ ಅನ್ಕೋತೀನಿ. ಎಲ್ಲ ಅರ್ಥ ಆಗುತ್ತೆ, ಬಟ್ ನನಗೆ ಬೆಂಗಳೂರು ಭಾಷೆ ಅಷ್ಟು ನೀಟಾಗಿ ಬರಲ್ಲ. ನಮ್ಮ ಕಡೆಯಿಂದ ಬರುತ್ತೆ, ಬಿದರ್ ಭಾಷೆ ಅಲ್ವಾ. ಅದಕ್ಕೋಸ್ಕರ ಹೇಗೆ ಯೂಸ್ ಮಾಡೋದು ಮತ್ತು ಯಾವಾಗ ಯೂಸ್ ಮಾಡೋದು, ನೀವು ತಲೆ ಸ್ನಾನ ಯಾವಾಗ ಮಾಡ್ತೀರಾ ಆವಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾರಾದರೂ ಯೂಸ್ ಮಾಡ್ಕೋಬೋದು, ಹೆಣ್ಮಕ್ಳಾದ್ರೂ ಯೂಸ್ ಮಾಡ್ಬೋದು, ಗಂಡು ಮಕ್ಕಳಾದ್ರೂ ಯೂಸ್ ಮಾಡ್ಬೋದು. ಎಲ್ಲರಿಗೂ ಯೂಸ್ಫುಲ್ ಆಗುವಂಥದ್ದು, ಏನು ಸೈಡ್ ಎಫೆಕ್ಟ್ ಇಲ್ಲ, ಓಕೆನಾ? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರ ಬಗ್ಗೆ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನು ಖಂಡಿತ ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮತ್ತು ಹೇಗೆಲ್ಲ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಯಾವಾಗಲೂ ಇದರಲ್ಲೇ ಎಣ್ಣೆನ ಕಲಸಿ ಅಪ್ಲೈ ಮಾಡ್ಕೊತೀನಿ.
ಇದು ಕೊಬ್ಬರೆಣ್ಣೆ ಹಾಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ, ನಂಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋತಾ ಇದ್ದೀನಿ. ಕೊಬ್ಬರೆಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಬಿಸಿ ಮಾಡಿದ ನಂತರ ನೆನ್ನೆ ನೈಟ್ ಇದು ನಾನು ನೆನೆಸಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇದರಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಪುಡಿನ. ಹಾಕೊಂಡ ನಂತರ ನೆನ್ನೆ ನೈಟ್ ಇಟ್ಟಿದ್ದೀನಿ, ಇವಾಗ ಇದು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ, ಬೆಳಗ್ಗೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ನೈಟೇ ನಾವು ಎಣ್ಣೆನ ಕಾಯಿಸ್ಬಿಟ್ಟು 1 ಸ್ಪೂನ್ ಅಷ್ಟೇ ಹಾಕಿ ಈ ಥರ ಕಲಿಸ್ಬೇಕು. ನೋಡಿ, ನಿಮಗೇನಾದರೂ ಜಾಸ್ತಿ ಹೇರ್ ಇತ್ತು ಅಂದರೆ ತುಂಬ ಹಾಕ್ಕೊಳ್ಳಿ ಎಣ್ಣೆ. ನನಗೆ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಕಾಣಿಸ್ತಾ ಇದೆ ಹೀಗೆ ಒಂದು ನೈಟ್ ಫುಲ್ ನೆನೆಗೆ ಬಿಡಬೇಕು. ಬೆಳಗ್ಗೆ ಮಾತ್ರ ಚೆನ್ನಾಗಿ ತಲೆಗೆ ಹಚ್ಕೊಳ್ಬೇಕು. ಹಚ್ಕೊಂಡ ನಂತರ ಒಂದು 1 ಅವರ್ ಆದಮೇಲೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಆವಾಗ ನಿಮ್ಮ ಹೇರ್ ತುಂಬಾ ಸಾಫ್ಟಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ವಾ? ನೋಡಿ, ಚೆನ್ನಾಗಿ ಇದರಲ್ಲಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆತಿದೆ. ಇದು ನೋಡಿ, ಮಿಕ್ಸ್ ಆಗಿದೆ ಇದರಲ್ಲಿ. ನೀವು ಇವತ್ತು ಬೆಳಗ್ಗೆ ತಲೆ ಸ್ನಾನ ಮಾಡ್ತೀನಂದರೆ ನೆನ್ನೆ ನೈಟ್ ಇದರಲ್ಲಿ 1 ಸ್ಪೂನು ಅದನ್ನು ಬೆರೆಸ್ಬಿಟ್ಟು ಇಟ್ಬಿಡಿ. ಯಾಕೆಂದರೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಜೊತೆಗೆ ಸೇರಿಕೊಳ್ಳುತ್ತೆ ಇದು. ಇದನ್ನು ಇವಾಗ ಹೇಗೆ ಯೂಸ್ ಮಾಡೋದು? ಇವಾಗ ಬೆಳಗ್ಗೆನಾದರೂ ಇದು ಅಪ್ಲೈ ಮಾಡಿಕೊಂಡ್ರೆ 1 ಅವರ್ ಬಿಟ್ಬಿಡಿ. ತಲೆಗೆ ತುಂಬ ತುದಿವರೆಗೂ ಅಪ್ಲೈ ಮಾಡ್ಕೊಳ್ಳಿ. 1 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿ. ತುಂಬಾ ಸ್ಮೂತಾಗಿರುತ್ತೆ ಮತ್ತು ಒಂಥರ ನಮಗೆ ಅಯ್ಯೋ ನಮ್ಮ ಹೇರ್ ಇಷ್ಟು ಚೆನ್ನಾಗಿದೆಯಾ ಅಂತ ಫೀಲ್ ಆಗುತ್ತೆ. ಹಾಗೆ ಹೇರ್ ಫಾಲ್ ಕೂಡ ಡೈಲಿ ಯೂಸ್ ಮಾಡ್ಕೊಳ್ಳಿ. ನೀವು ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತೀರಾ ಆವಾಗೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ನೋಡಿ, ದಿನಾಲು ಯೂಸ್ ಮಾಡಿ ಇದೆಲ್ಲ ಹೇಗಾಗಿದೆ ಅಂತ. ಇದರಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೋತೀನಿ ಅಷ್ಟೇ. ಏನಂತೀರ, ಕೊಕೊನಟ್ ಆಯಿಲ್ ಅಲ್ವಾ, ಅದನ್ನು ಬಿಸಿ ಮಾಡ್ಕೋತೀನಿ ಅಷ್ಟೇ. ನಾನು ಏನೇನು ಮೆದರ್ ಮಾಡಲ್ಲ. ನನ್ನ ಮಗಳು ಕೂಡ ಆವಾಗವಾಗ ಹಚ್ತಾ ಇರ್ತೀನಿ. ನನ್ನ ಮಗಳಿಗೆ ಇವಾಗ ತುಂಬಾ ಹೇರ್ ಬಂದಿದೆ. ಅವಳಿಗೂ ತುಂಬ ಒಂದು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನನ್ನ ಮಗಳಿಗೆ ಚಿಕ್ಕವಳಿರುವಾಗ ಜಾಸ್ತಿ ಅವಳಿಗೆ ಕೂದಲೇ ಇರ್ತಿರ್ಲಿಲ್ಲ, ಸ್ವಲ್ಪನೇ ಇತ್ತು. ಅದು ಕೂಡ ನನ್ನ ಮಗಳಿಗೆ ಹೇರ್ ಗ್ರೋತ್ ಯಾವ ಥರ ಆಯಿತು ಕೂಡ ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ ಅಂತಲೇ ಹೇಳ್ಬೋದು. ಇವಾಗ ಹೇಗೆ ಯೂಸ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ಯಾಕೆ ಈ ಥರ ಹಚ್ಚಬೇಕಂದ್ರೆ ತುಂಬಾ ಯೂಸ್ಫುಲ್. ಈ ಥರ ಹಚ್ಚಿದರೆ ನಮ್ಮ ಒಂದೊಂದು ಕೂದಲಿನ ಎಳೆವರೆಗೂ ಕೊಬ್ಬರಿ ಎಣ್ಣೆನ ಹಚ್ಕೋಬೇಕು. ಯಾಕೆಂದರೆ ಆವಾಗ ನಮಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಏನೋ ಎಣ್ಣೆನ ಹಚ್ಕೋಬೇಕಪ್ಪ ಕಾಟಾಚಾರಕ್ಕೆ ಮೇಲೆ ಹಚ್ಕೊಂಡ್ರೆ ಇದು ಯೂಸ್ ಆಗಲ್ಲ. ತುಂಬಾ ಒಂದೊಂದೇ ಕೂದಲಿನ ಲೈನ್ ತೆಗೆದು ಹಚ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಿಮಗೇನಾದರೂ ಕೂದಲಿನ ಕೊನೆ ಭಾಗದಲ್ಲಿ 2 ಭಾಗ ಆದರೂ ಕೂಡ ಇದರಿಂದ ಹೋಗುತ್ತೆ. ತುಂಬಾ ಇದರಿಂದ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಎಣ್ಣೆನ ಒಬ್ಬರಿಂದ ಹಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರ ಹೆಲ್ಪ್ ಬೇಕು. ನಿಮ್ಮ ಮನೇಲಿ ಅಮ್ಮ ಮತ್ತು ತಂಗಿ ಅಕ್ಕ ಏನಾರು ಇದ್ದರೆ ಅವ್ರ ಹೆಲ್ಪ್ ತಗೊಳ್ಳಿ. ತುಂಬಾ ಯೂಸ್ಫುಲ್ ಅಂತ ಹೇಳೋದು. ಇದೇ ಥರ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಾನು ಹಚ್ಕೊಂಡಿದ್ದೀನಿ ಎಣ್ಣೆನ ಅಂತ. ಇದು ಒಬ್ಬರಿಂದ ಸಾಧ್ಯ ಇಲ್ಲ, ಇನ್ನೊಬ್ಬರಿಂದ ಹೆಲ್ಪ್ ಬೇಕು ನಮಗೆ. ಯಾಕಪ್ಪ ಅಂತಂದರೆ ಈ ಥರ ನಮಗೆ ಕೂದಲಿನ ತುದಿವರೆಗೂ ಎಣ್ಣೆನ ಹಚ್ಚೋಕೆ ಇನ್ನೊಬ್ರು ಹೆಲ್ಪ್ ಬೇಕೇ ಬೇಕು. ಒಬ್ಬರಿಂದ ಸಾಧ್ಯ ಇಲ್ಲ. ಆದರೆ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಾನೇ ಎಣ್ಣೆನ ಹಚ್ಕೊಂಡಿದ್ದೀನಿ. ಹೇಗಪ್ಪ ಅಂದರೆ ನೋಡಿ, ನಾನು ಹೇಗೆ ಹಚ್ಕೊಂಡಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತೋರಿಸ್ತೀನಿ ನಾನು. ನೀವು ಒಬ್ಬರೇ ಇದ್ದೀರಾ ಅಂದರೆ ಇದೇ ಥರ ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಇದು ಎಣ್ಣೆನ ಹಚ್ಕೊಂಡು ನಂತರ 1 ಅವರ್ ಆದಮೇಲೆ ನೀವು ತಲೆ ಸ್ನಾನ ಮಾಡಿ. ಆವಾಗ ಒಂಥರ ತುಂಬಾ ಸ್ಮೂತಾಗಿರುತ್ತೆ ನಿಮ್ಮ ಕೂದಲು ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಹೇರ್ ಫಾಲ್ ಅಲ್ವಾ, ತುಂಬಾ ಹೇರ್ ಫಾಲ್ ಆಗ್ತಿತ್ತು ನನಗೆ. ಈ ಥರ ಎಣ್ಣೆ ಹಚ್ಚುವಾಗ ಹಿಂಗೆ ಮಾಡಿದ್ರೆ ಎಷ್ಟು ನೋವು ಬರೋದು. ಇಲ್ಲಿ ನನಗೆ ನನ್ನದೇ ಒಬ್ಬಳೇ ನಾನಿರೋದೇ ನಮ್ಮ ಮನೆಯವರು, ನಮ್ಮ ಮಗಳು, ನಾನು. ಇಷ್ಟು ದಿನದಲ್ಲಿ ಎಷ್ಟು ಕೂದಲು ಎಷ್ಟು ಜಮಾ ಮಾಡಿದ್ದೀನಿ ನೋಡಿ. ನಮ್ಮ ಹತ್ರ ಇದೆ, ಅದು ಬೇರೆಯವ್ರಿಗೆ ಕೊಡೋಕ್ಕೂ ಆಗ್ತಾಯಿಲ್ಲ. ಅದೆಲ್ಲ ಕೊಡ್ತಾರೆ ಏನಪ್ಪ ಅಂತಂದರೆ ಸ್ಟೀಲ್ ಪಾತ್ರೆ ಎಲ್ಲ ಕೊಡ್ತಾರೆ. ಆದರೆ ನಾನು ಕೊಡ್ಲಿಲ್ಲ, ಯಾರಿಗೂ ಕೊಡಲಿಲ್ಲ. ಮನೇಲೇ ಇದೆ. ಎಷ್ಟು ಜಮಾ ಆಗಿದೆ ಅಂತಂದರೆ ಅಷ್ಟಿದೆ ನೋಡಿ ನಮ್ಮ ಹತ್ರ. ಈ ವಿಡಿಯೋನ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ ಯೂಸ್ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಇನ್ನು ನಿಮ್ಮ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಯಾಕೆಂದರೆ ಅವರು ಒಂದು ಈ ಸಮಸ್ಯೆಯಿಂದ ಪಾರಾಗ್ಬೋದು. ಯಾಕೆಂದರೆ ತುಂಬ ಹೇರ್ ಫಾಲ್ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ. ಕೆಲವೊಬ್ರು ಚಿಂತೆನೇ ಮಾಡ್ತಿರ್ತಾರೆ. ಚಿಂತೆ ಮಾಡಿನೇ ಹೇರ್ ಫಾಲ್ ಆಗುತ್ತೆ ಅಂತಲೇ ಕೆಲವರು ಹೇಳ್ತಾರೆ. ಆದರೂ ನಾನು ಅನ್ಕೋತೀನಿ ಏನೋಪ್ಪ ಒಂದು ಕಡೆ ಹೆಣ್ಮಕ್ಳಿಗೆ ತುಂಬ ಸಮಸ್ಯೆ. ಹೆಣ್ಮಕ್ಳಷ್ಟು ಸಮಸ್ಯೆ ಯಾರಿಗೂ ಇಲ್ಲ ಅನ್ಕೋತೀನಿ.
ಯಾಕಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಹೇರ್ ಇದ್ರೆ ಒಂಥರ ಕೂದಲೇ ಅಂದ ಚಂದ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.